ಓಹೋ ಓಹೋ ಮೇವು ಬರಲಿ ಹೋ. ಓಹೋ ಓಹೋ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ಹೋರಿ ವೇಷವ ತೋರಿ, ಹಾರಿ ವೇಷವ ತೋರಿ, ತಿಳಿದಿರುವುದು ತಿನ್ನುವೆ ಮುರಿ ಮುರಿದು ಮುಕ್ಕುವೆ. ತಿಳಿದಿರುವುದು ತಿನ್ನುವೆ ಮುರಿ ಮುರಿದು ಮುಕ್ಕುವೆ. ಶಿವ ಸೋಮ ಮೇವು ಬರಲಿ ಹೋ, ಶಿವ ಭಾಮ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ಪ್ರಾಣ ಹಿಂಸೆ ಮಾಡುವುದರಲ್ಲಿ ನನಗಿಂತ ಮಿಗಿಲಾದವರು ಈ ತ್ರಿಭುವನದಲ್ಲಿ ಯಾರೋ ಇರಲಾರರು. ನಮ್ಮಣ್ಣನಾದ ಸ್ವರ್ಣಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂದಿನಿಂದ ಈ ದೊಡ್ಡ ಕಾರ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡೇ ಬಂದಿರುವನು. ನನ್ನ ಮಗನಾದ ಶಂಭುಕಾಸುರರು ಸೂರ್ಯದೇವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸಿ ಅಮೋಘವಾದ ಅಸ್ತ್ರವಂತನ್ನು ಈ ದಿನ ವರವಾಗಿ ಪಡಿಸಿದರು. ಆತನಿಗೆ ಬೇಕಾದ ಮದ್ಯ ಮಾಂಸಗಳನ್ನು ಸಿದ್ಧಪಡಿಸಿದರು. ಮಗನೇ ಶಂಭುಕಾಸುರ, ಎಲ್ಲಿರ್ಬೇಕಂದ? ಆತನು ಅಲ್ಲಿ ಕುಳಿತು ತಪಸ್ಸನ್ನು ಆಚರಿಸಿದರು. ಅಯ್ಯೋ ಮಗನೇ, ಹೆತ್ತ ಒಡಲಿಗೆ ಕಿಚ್ಚನಿಟ್ಟೆ ಯಾಕಂದ? ಅಯ್ಯೋ ಮಗನೇ ಶಂಭುಕಾಸುರ, ಯಾರೋ ನನ್ನ ಮಗನ ಶಿರಚ್ಛೇದನವನ್ನು ಮಾಡಿರಲ್ಲ. ಯಾರಾಗಿರಬಹುದು? ಬಿಸಿಯಾದ ರಕ್ತ ರುಂಡ ಮುಂಡಗಳನ್ನು ಚಿಮ್ಮಿ ಹರಿಯುತ್ತಿರುವುದು ನೋಡಿದರೆ ಈ ನನ್ನ ಸುಕುಮಾರನು ಕೊಂದ ಪಾಪಿಗಳು ಬಹಳ ದೂರ ಹೋಗಿರಲಾರರು. ಯಾರಾಗಿರಬಹುದು? ನರವಾಸನೆ, ಮಾನವರ ಸುಳಿವನ್ನೇ ಕಾಣದ ಈ ನನ್ನ ದಂಡಕಾರಣ್ಯದಲ್ಲಿ ನರ ಮಾನವರ ವಾಸನೆ. ಅವರೇನಾದರೂ ಈ ಕಾರ್ಯವನ್ನು ಅವರು ಯಾರೇ ಆಗಿರಲಿ, ಎಲ್ಲಿ ಇರಲಿ, ಹಾಗೆ ಹಿಡಿದು ಗಾತನೆ ಉದರದ ಕಿಚ್ಚನ್ನು ಮಾಡಿಸಿಕೊಳ್ಳಲು ನರ ಮಾಂಸವನ್ನು ತಿಂದು ಆನಂದಿವನು. ನರ ಕಣ್ಣು ಗುಡ್ಡೆಗಳ ಉರ್ದು ಸಂಡಿಗೆಯ ಮಾಡಿ, ನರ ಕಣ್ಣು ಗುಡ್ಡೆಗಳ ಉರ್ದು ಸಂಡಿಗೆಯ ಮಾಡಿ ಕೆಳಗಿದ್ದು ದೇವಿಗೆ ಪಾಠ ಮಾಡಿದ್ದೇನೆ ಎಂದು ನಾನು, ಓಹೋ ಎಂದು ನಾನು ಸಂದೇಹವಿಲ್ಲದೆ ಚೆಂದು ಆಂದವ ಎಂದು ನಾನು, ಎಂದು ನಾನು, ಓಹೋ ಎಂದು ನಾನು ಕೊಂದುವೆನು ಆನಂದವ. ನೋಡೆ ಈಲತೆಗಳು ನೀ, ನೋಡೆ ಈಲತೆಗಳು, ನೋಡೆ ಈಲತೆಗಳು ನೀ, ನೋಡೆ ಈಲತೆಗಳು ಎತ್ತ ನೋಡೆ ಹತ್ತಾಲತೆಗಳು ಚಿತ್ತಕ್ಕೆ ಮುದವಿವು. ಎತ್ತ ನೋಡೆ ಹತ್ತಾಲತೆಗಳು ಚಿತ್ತಕ್ಕೆ ಮುದವಿವು. ಚಿತ್ತ ಜಾರಿ ನೋಡ ರಾಮ ಚಿತ್ತ ಚಿತ್ತ ಜಾರಿ ನೋಡಲ ಮಾಮ
ಚಿತ್ತ ಜಾರಿ ನೋಡಲ ಮಾಮ ಚಿತ್ತ ಜಾರಿ ನೋಡಲ ಮಾಮ ಚಿತ್ತಕ್ಕೆ ಮುದವಿರುವುದು ಚಿತ್ತಕ್ಕೆ ಮುದವಿರುವುದು ಕೂಸುತ್ತೇಂದ್ರೆ ನೋಡಿ ಕೂಸುತ್ತೇಂದ್ರೆ ನೋಡಿ ಇವನಾಳಿ ಯುವ ಸೊಬಗಿದ ಚಿತ್ತ ಇವನಾಳಿ ಯುವ ಸೊಬಗಿದ ಇವನಾಳಿ ಮೆರೆಯುವ ಸೊಬಗಿದ ಇವನಾಳಿ ಮೆರೆಯುವ ಸೊಬಗಿದ ಇವನಾಳಿ ಮೆರೆಯುವ ಸೊಬಗಿದ ನೋಡೇ ಸೀತಾ ಇವನಾಳಿ ಮೆರೆಯುವ ಸೊಬಗಿದ ಸೀತಾ ಇವನಾಳಿ ಮೆರೆಯುವ ಸೊಬಗಿದ ಇವನಾಳಿ ಮೆರೆಯುವ ಸೊಬಗಿದ ಕೂಸುತ್ತೇಂದ್ರೆ ನೋಡೆ ಎತ್ತ ನೋಡೆ ಅತ್ತಲತೆಗಳು ಸೀತಾ ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದೆ ಎಷ್ಟು ಮನೋಹರವಾಗಿರುವುದು ಅದು ತುಂಬಿದ ಫಲಪುಷ್ಪಗಳಿಂದಲೂ ಜಾನಕಿ ಅಲ್ಲಿ ನೋಡು ಕಣ್ಣು ಕೋರೈಸುವ ಸರೋವರಗಳಿಂದಲೂ ಸುಖಪಿಕ ನಾದಗಳಿಂದಲೂ ಕೂಡಿದ ಈ ಪ್ರಕೃತಿಯ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶಗಳನ್ನೆಲ್ಲ ತೊಳೆಯುವಂತಹ ಅಂದವಾದ ತಾಣವೇ ಈ ಪಂಚವಟಿ ಸೀತಾ ನೀನು ಅರಮನೆಯಲ್ಲಿ ವಂಶತೋಲಿಕ ತಲ್ಪದ ಮೇಲೆ ಕುಳಿತು ದೃಷ್ಟಾಂತ ಭೋಜನಗಳನ್ನು ಸವಿಯುತ್ತಾ ಅನೇಕ ದಾಸ ದಾಸಿಯರಿಂದ ಸೇವೆ ಮಾಡಿಸಿಕೊಂಡು ಆನಂದದಿಂದಿರಬೇಕಾದ ನಿನ್ನನ್ನು ಈ ಕಾರಣಕ್ಕೆ ಕರೆದನಲ್ಲ ಎಂಬ ಬೇಸರ ಉಂಟೆ. ಎಂತಹ ಮಾತನ್ನು ಹೇಳ್ತಿರುವಿರಿ ಸ್ವಾಮಿ. ಪತಿಯ ಸೇವೆ ಪರಮೇಶ್ವರನ ಸೇವೆ ಅಲ್ಲವೇ? ಇಲ್ಲಿ ಹಂಸತೋಲಿಕಾ ತಲ್ಪವಿಲ್ಲದಿದ್ದರೆ ದರ್ಭಾಸನಕ್ಕೇನೂ ಕಡಿಮೆ ಇಲ್ಲ. ಅದು ಅಲ್ಲದೆ ನೀವಿರುವ ಈ ಸುಂದರವಾದ ಸ್ಥಳವೇ ಪಂಚವಟಿ ಮಹಾಕ್ಷೇತ್ರವಲ್ಲವೇ ಪ್ರಾಣೇಶ್ವರ ಸ್ವಾಮಿ? ಸೀತಾ ನಿಜ ಸೀತಾ. ಜೀವನ ಶುಭ ದಿನ ಹೊಸತನವನು ಕಂಡೇನ ಆಶಾ ಜೀವನ ಶುಭ ದಿನ ಹೊಸತನವನು ಕಂಡಿನ ಆಶಾ ಜೀವನ ಶುಭ ದಿನ ಹೊಸತನವನು ಕಂಡಿನ ಆಶಾ ಜೀವನ ಶುಭ ದಿನ ನಲಿಗೆ ಒಲವೇ ನಲಿಗೆ ಒಲವೇ
ಹೊಸತನ ಬಯಸಿ ಆಶಾ ಜೀವನ ಬದಿನ ಹೊಸತನ ಬರುಣ ಕಂಡಿನ ಆಶಾ ಜೀವನ ಬದಿನ ಹೊಸತನ ಬಯಸಿ ಜಾನಕಿ, ಆ ನಾಡಿಗಿಂತಲೂ ಈ ಕಾಡಿ ಅದೆಷ್ಟೊಂದು ಸುಂದರವಾಗಿರುವುದಲ್ಲವೇ? ನಮ್ಮ 14 ವರ್ಷದ ವನವಾಸವನ್ನು ನಾವು ಇಲ್ಲಿಯೇ ಕಳೆಯೋಣವೇ? ನಿಜ ಸೀತಾ, ನಿನ್ನ ಮಾತು ಸತ್ಯ. ಅದವು ಈ ಪರ್ಣಶಾಲೆಯನ್ನು ಲಕ್ಷ್ಮಣನಷ್ಟು ಚಮತ್ಕಾರವಾಗಿ ನಿರ್ಮಿಸಿರುವನು. ನಾವು 14 ವರ್ಷಗಳ ವನವಾಸವನ್ನು ಆನಂದವಾಗಿ ಈ ಸ್ಥಳದಲ್ಲಿಯೇ ಕಳೆಯಬಹುದು. ಹಾಗೆ ಅಲ್ಲಿ ಬನ್ನಿ ಸ್ವಾಮಿ. ಅದು ಸರಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನನ್ನು ಬಾರದಿಲ್ಲವಲ್ಲ? ಅಗ್ರಜ ನಮಸ್ಕರಿಸುವೆ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಲಕ್ಷ್ಮಣಾಗಿ ಖಡ್ಗವ್ಯಾವುದು? ಅಣ್ಣ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ಅಮೋಘವಾದ ತಪಸ್ಸನ್ನು ಆಚರಿಸಿದನು. ಆತನ ತಪಸ್ಸಿಗೆ ಮೆಚ್ಚಿ ಆ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ನಾನೇ ಆತನಿಂದ ಖಡ್ಗವನ್ನು ಪಡೆದು ಈ ಖಡ್ಗದಿಂದಲೇ ಆತನನ್ನು ಸಂಹಾರ ಮಾಡಿ ಬಂದನು. ಕಡೆಗೂ ಸಂಹರಿಸಿಬಿಟ್ಟೆಯ? ಹೌದು ಅಣ್ಣ. ಚಿಂತೆ ಇಲ್ಲ, ನಿನ್ನ ಆತ್ಮರಕ್ಷಣೆಗಾಗಿ ಆ ಖಡ್ಗವು ನಿನ್ನ ಬಳಿಯೇ ಇರಲಿ. ಫಲಗಳನ್ನು ಪರ್ಣಶಾಲೆಯಲ್ಲಿಡು. ಸಮೀಪದಲ್ಲೆಲ್ಲೋ ನರವಾಸನೆ ಬರುತ್ತಿರುವುದಲ್ಲ. ನನ್ನ ನಾಸಿಕವೇನು ಮೋಸ ಹೋಗಿಲ್ಲ. ಎಲ್ಲಾರೋ ಹೀರೋ ನರರು, ಓರ್ವ ಸ್ತ್ರೀ ಮತ್ತೋರ್ವ ಪುರುಷ, ಇಬ್ಬರನ್ನು ಹಾಗೆ ಹಿಡಿದು ಮೊದಲು ಶಿರಸ್ಸುಗಳನ್ನ ಕರಕ್ಕೆಂದು ನುಂಗಿ ನಂತರ ದೇವನ ಶತಚಿತ್ರವನ್ನಾಗಿ ಮಾಡಿ ಒಂದೇ ಬಾರಿಗೆ ಆ ಪೋಷಣ ಅಲ್ಲದೆ ಎಳೆ ಮಾಂಸ ಚೆನ್ನಾಗಿರುವುದು. ಎಷ್ಟೊಂದು ಸುಂದರನಾಗಿರುವನು. ಏನಾದ್ರೂ ಆಗಲಿ, ಇಂಥ ಸುರಸಂದ್ರಾಗನು ಆ ನಮ್ಮ ಲಂಕಾಪಟ್ಟಣದಲ್ಲಿ ಆಗಲಿ, ಈ ನಮ್ಮ ದಂಡಕರ್ಣದಲ್ಲಿ ಯಾರನ್ನು ನೋಡಿಯೇ ಇರಲಿಲ್ಲ. ಈತನನ್ನು ಮಾತ್ರ ಬಿಡುವಂತೆ ಇಲ್ಲ. ಮೇಲೆ ಪಲ್ಲವಗಳಲ್ಲಿ
ಮೇಲೆ ಪಲ್ಲವಗಳನ್ನೇ ಆಡಿ ಕಲ್ಲಿನ ಮಂಚಾದ ಮೇಲೆ ಪಲ್ಲವಗಳನ್ನೇ ಆಡಿ ವಲ್ಲಭನ ನನ್ನ ವಲ್ಲಭನ ವಲ್ಲಭನ ನನ್ನ ವಲ್ಲಭನ ಪ್ರಾಣ ವಲ್ಲಭನ ಮಾಡಿಕೊಂಡು ಎಲ್ಲಕ್ಕೆ ಮುತ್ತಿಡುವೆ. ಈ ನನ್ನ ಸವತಿ ತಿರುಗಿಸಿಕೊಂಡ್ಬಿಟ್ಟಳು. ಆಹಾ ಇರಲಿ ವಲ್ಲಭನ ನನ್ನ ವಲ್ಲಭನ ಆಹಾ ವಲ್ಲಭನ ಮಾಡಿಕೊಂಡು ಎಲ್ಲಕ್ಕೆ ಮುತ್ತಿಡುವೆ. ಆಹಾ ಈ ಗೋರ್ರಬಿನ್ನು ಹೋದ್ರೆ ಆತನ ಒರೆಸುವನೆ. ನನ್ನ ಗೋರ್ರಬನ್ನು ನೋಡಿದ ತಕ್ಷಣ ಹೆದರಿ ಓಡಿ ಹೋಗಿಬಿಟ್ಟರೆ ಆಹಾ ಶಾಂಭವಿ ಪ್ರಸನ್ನ ವಿದ್ಯಾಳದ ನಾನು ಮಾಯಾರೂಪದಿಂದ ಪ್ರತ್ಯಕ್ಷ. ಜೈ ಶಾಂಭವಿ. ಆಹಾ ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಷಣ್ಮುಖನೊಬ್ಬನೇ ಸತ್ತರೂ ಪರವಾಗಿಲ್ಲ. ಒಬ್ಬನೇ ತಾನೇ ಈ ಸುರಸುಂದರಾಂಗನನ್ನು ನಾನು ಮದುವೆಯಾದರೆ ಕರ್ರಗಿರುವ 6 ಮಕ್ಕಳನ್ನು ಒಂದೇ ಸಾರಿ ಹಡೆಯಬಹುದಲ್ಲ. ನಾನೊಬ್ಬಳೇ ತಾನೇ ಈ ಲೋಕಕ್ಕೆಲ್ಲ ಸುಂದರಿಯು. ಸುಂದರಿಯಲ್ಲವೇ ಜಗದೊಳಗೇನ ಸುಂದರಿಯಲ್ಲವೇ ಜಗದೊಳಗೇನ ಈ ಜಗದೊಳಗೆ ಭೂ ಜಗದೊಳಗೆ ಈ ಜಗದೊಳಗೆ ಭೂ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೇನ ಜಗದೊಳಗೇನ ಜಗದೊಳಗೇನ. ಎಷ್ಟೊಂದು ಸುರಸುಂದರಾಂಗನಾಗಿರುವನು. ಈತನನ್ನು ವರಿಸದೆ ಹೋದರೆ ಈ ಜನ್ಮವೇ ವ್ಯರ್ಥವಲ್ಲವೇ? ಇರಲಿ, ನಾನೇ ಆತನ ಬಳಿಗೆ ಹೋಗಿ ಆತನೇ ನನ್ನನ್ನು ಮೋಹಿಸುವಂತೆ ಮಾಡುವೆನು. ಮನೋಹರ, ಪ್ರಿಯಕರ, ಮನೋಹರ, ಯಾರಮ್ಮ ನೀನು? ಸ್ವಲ್ಪ ಎದ್ದು ಮುಂದಕ್ಕೆ ಬರ ಬರ ಬರ. ಯಾರಮ್ಮ ನೀನು? ಅಮ್ಮ ಎಂದು ಕರೆಯಬೇಡ. ಹೆಸರೇನು? ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕಮ್ಮ? ಬಹಳ ಉದ್ದ ಆಯ್ತಪ್ಪ ನಿಂದು. ಎಲ್ಲವನ್ನು ಒಂದೇ ಸಲ ಕೇಳಿಬಿಟ್ಟರೆ ಸರಿ. ಯಾರಮ್ಮ ನೀನು? ಇಷ್ಟೊತ್ತಿನಲ್ಲಿ ಅಮ್ಮ ಅಂತ ಕರೆದ್ರೆ ನಮ್ಮ ಹತ್ರ ಇರೋದೆಲ್ಲ ತಣ್ಣಗಾಗ್ಬಿಡುತ್ತಪ್ಪ. ಪ್ರಾಣಕಾಂತಿ, ಪ್ರಾಣವಲ್ಲಭೆ, ಹೃದಯೇಶ್ವರಿ ಎಂದು ಕರೆಯಬಾರದೇನು? ನೋಡಮ್ಮ, ಪ್ರಾಣಕಾಂತೆ ವಲ್ಲಭೆ ಹೃದಯೇಶ್ವರಿ ಎಲ್ಲವೂ ಕರೆಸಿಕೊಳ್ಳಲು ಇಲ್ಲಿದ್ದಾಳೆ. ಯಾಕೋ ಈಕೆ ಯಾರೋ? ಆಕೆಯು ನನ್ನ ಪತ್ನಿಯು. ನಾನೊಬ್ಬಳು ಉಪಪತ್ನಿಯಾಗುವುದಿಲ್ಲವೇ? ಆಗಬಾರದೆ? ನೋಡಮ್ಮ, ಅದು ಸಾಧ್ಯವಿಲ್ಲ. ಯಾಕೆ? ನಾನು ಏಕಪತ್ನಿಯು. ಓಹೋ, ಏಕ ಏಕ ಜೊತೆಗೆ ನಾನೊಬ್ಬಳು. ಸ್ವಲ್ಪ ದೂರ ನಿಲ್ಲಮ್ಮ. ದೂರ ನಿಂತ್ರೆ ಮಕ್ಕಳು ಹೆಂಗಾಗತ್ತಯ್ಯ? ಬಾ ಮುಂದಕ್ಕೆ, ಮುಂದಕ್ಕೆ ಬಾ. ಅದಿರಲಿ, ನೀವು ಯಾರು? ಈ ಘೋರಾರಣ್ಯಕ್ಕೆ ಏತಕ್ಕೋಸ್ಕರ ಬಂದಿರುವಿರಿ? ನೀವು ಯಾರು ಪ್ರಿಯ? ನಿಂತುಕೊಳ್ಳಿ. ನೀವು ಈ ಘೋರಾರಣ್ಯಕ್ಕೆ ಏತಕ್ಕೋಸ್ಕರ ಬಂದಿರುವಿರಿ? ನೀನು ಯಾರಮ್ಮ? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು.
ನನ್ನ ಹೆಸರು ಶೂರ್ಪನಖ ಎಂದು. ಓ, ರಕ್ಕಸಿಯೇ? ನಿನ್ನ ಕಣ್ಣಿಗೆ ನಾನು ಹಾಗೆ ಕಾಣುತ್ತಿರುವೆನೆ? ಹಾಗೆ ಕಾಣುತ್ತಿಲ್ಲ, ಆದರೂ ನೀವು ರಕ್ಕಸರಲ್ಲವೇ? ಆದರೂ ಸುಂದರಿಯಾಗಿಲ್ಲವೇ? ಹೌದು, ದೂರ ನಿಲ್ಲಮ್ಮ. ಪ್ರಿಯ ನೋಡಮ್ಮ, ನೀವು ಧನುಜರು, ಆದರೇನಂತೆ? ನಾವು ಮನುಜರು. ಆದ್ದರಿಂದ ನಿನ್ನನ್ನು ವರಿಸಲು ಸಾಧ್ಯವಿಲ್ಲ. ನೀನು ಬೇರೆ ಎಲ್ಲಾದರೂ ಹೋಗಿ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊ ಹೋಗುತ್ತಾಯಿ. ಅದೆಲ್ಲವೂ ಸಾಧ್ಯವಿಲ್ಲ ಪ್ರಿಯ. ಈ ಘೋರಾರಣ್ಯದಲ್ಲಿ ಸಂಚರಿಸಿಕೊಂಡು ಬರುತ್ತಿರುವಾಗ ನಾನು ನೋಡಿರುವುದು ನಿನ್ನನ್ನು. ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ನಾನು ಮೋಹಿಸಿರುವೆನು. ನೀನು ನನ್ನನ್ನು ವಿವಾಹವಾಗಬೇಕು. ಹೌದು, ನಿನಗಿನ್ನು ಲಗ್ನವಾಗಿಲ್ಲವೇ? ನನಗೆ ಲಗ್ನವಾಗಿಲ್ಲವೇ? ಅಯ್ಯೋ, ನನಗೂ ಲಗ್ನವಾಗಿರುವುದಯ್ಯ. ನಿನ್ನ ಪತಿ ಏನಾದನು? ಆತನು ನನ್ನ ಕಾಟ ತಾಳಲಾರದೆ ಯುದ್ಧದಲ್ಲಿ ನೆಗೆದು ಬಿದ್ದೋದ. ಅಂದಿನಿಂದ ಆತನ ಯೋಚನೆಯಲ್ಲಿ ವಿರಹ ವೇದನೆಯನ್ನು ತಾಳಲಾರದೆ ದಿನಾ ಆತನನ್ನು ನೆನೆಸಿ 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 ಎಷ್ಟು ದಪ್ಪಗಿದ್ದವಳು ಎಷ್ಟು ಸಣ್ಣ ಆಗಿದ್ದೀನಿ ನೋಡು. ನೋಡಮ್ಮ, ನಾ ಈ ಅರಣ್ಯಕ್ಕೆ ನೀನು ಲಗ್ನವಾಗಬೇಕೆಂದು ಬಹಳ ಆತುರದಲ್ಲಿರುವೆ. ಈ ಅರಣ್ಯಕ್ಕೆ ನಾನು ಓರ್ವನೇ ಬಂದಿಲ್ಲ. ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನೂ ಇರುವನು. ಆತನು ಬಂದಿರುವನು. ನೀನು ಆತನ ಬಳಿಗೆ ಹೋಗಿ ಆತನನ್ನು ಪ್ರಾರ್ಥಿಸಿಕೊ. ನಿನ್ನ ಇಷ್ಟಾರ್ಥ ನೆರವೇರುವುದು. ಹೋಗುತ್ತಾಯಿ. ಆತನು ಓರ್ವನೇ ಬಂದಿರುವನು? ಆತನೊಂದಿಗೆ ಆತನ ಪತ್ನಿಯು ಬಂದಿರುವಳು? ಇಲ್ಲಮ್ಮ, ಆತನು ಓರ್ವನೇ ಬಂದಿರುವನು. ಓಹೋ, ನೀನು ಮಾತ್ರ ಬೆಚ್ಚಿಗಿರ್ಬೇಕು ಅಂತ ಇವನು ಕರ್ಕೊಂಡು ಬಂದಿದೀಯ ಅಲ್ಲವೇ? ಮುಂದಕ್ಕೆ ಬಾರಯ್ಯ ಮನೋಹರ, ನಾನೇನು ಮಾಡುವುದಿಲ್ಲ, ಮುಂದಕ್ಕೆ ಬಾ. ನೋಡಮ್ಮ, ನಿನಗೆ ಲಗ್ನ ಬೇಕೋ ಬೇಡವೋ? ಪ್ರಿಯ, ಸ್ವಲ್ಪ ಮುಂದಕ್ಕೆ ಬಾ. ಲಗ್ನ ಬೇಕೋ ಬೇಡವೋ? ಬೇಕು. ಒಂದು ಸ್ವಲ್ಪ ಮುಂದಕ್ಕೆ ಬಾ. ನೀನು ಹಾಗಾದರೆ ನನಗೆ ಲಗ್ನ ಬೇಕು. ನಿನ್ನಲ್ಲಿ ಒಂದು ಮಾತನ್ನು ಕೇಳಲೇ? ನಾನೊಂದು ಮಾತನ್ನು ಕೇಳಬಹುದೇ? ಕೇಳು ತಾಯಿ. ತಾಯಿ? ನಿನ್ನ ಮಕ್ಕಳಿಗೆ ತಾಯಿ ಆಗಲು ಬಂದವಳು ನಾನು ಅಲ್ಲಯ್ಯ. ದಿನ ಇದೇ ಮುಖ ನೋಡ್ತೀಯಲ್ಲ, ನಿನಗೆ ಬೇಜಾರಾಗಲ್ವಾ? ಅಲ್ಲ, ಅವಳಿಗಿಂತ ಯಾವ್ದ್ರಲ್ಲಿ ಕಮ್ಮಿ ಇದ್ದೀನಿ ನಾನು? ಹಾಯ್, ಅದು ಹಿಡಿದ್ರೆ ಒಂದು ಮುಷ್ಟಿನೂ ಸಿಗಲ್ಲ. ಎಲ್ಲನೂ ಜಾಸ್ತಿನೇ ಇದ್ದೀನಪ್ಪ, ಕೈ ತುಂಬ ಸಿಗ್ತೀನಿ. ಆಗುವುದಿಲ್ಲವೇ? ನೋಡಮ್ಮ, ನಿನಗೆ ಲಗ್ನ ಬೇಕೋ ಬೇಡವೋ? ಬೇಕು ಪ್ರಿಯ. ಈಗ ಹಾಗಾದ್ರೆ ನೀನು ಆತನ ಬಳಿಗೆ ಹೋಗು, ಆತನನ್ನು ಪ್ರಾರ್ಥಿಸ್ಕೋ. ಅಲ್ಲಿಗೆ ಹೋಗಲ್ಲ? ಇಷ್ಟಾರ್ಥ ನೆರವೇರುವುದು. ನಾನು ಅಲ್ಲಿಗೆ ಹೋಗಬೇಕು? ಹೌದಮ್ಮ, ನೀನು ಅಲ್ಲಿಗೆ ಹೋಗಲೇಬೇಕು. ಹಾಗಾದರೆ ನಿನಗೆ ಇಲ್ಲವೇ ಪ್ರಿಯ? ನಿನಗೆ ಲಗ್ನ ಬೇಕೆಂದ್ರೆ ನೀನು ಅಲ್ಲಿಗೆ ಹೋಗಬೇಕಮ್ಮ. ಮದುವೆ ಆಗುವ ಮನಸ್ಸಿಲ್ಲವೇ ಎಂದು ಕೇಳಿತೇನಪ್ಪ. ನೀವು ಏತಕ್ಕೋಸ್ಕರ ಅಪಾರ್ಥ ಮಾಡಿಕೊಳ್ಳಿರಿ? ಹಾಗಾದರೆ ಅಲ್ಲಿಗೆ ಹೋಗಲಿ ಪ್ರಿಯ? ಹೌದಮ್ಮ, ನೀನು ಅಲ್ಲಿಗೆ ಹೋಗಲೇಬೇಕು. ನಾನು ಹೋಗಿ ನನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸಿ ಆತನು ಒಪ್ಪದಿದ್ದರೆ ಮತ್ತೆ ಇಲ್ಲಿಗೆ ಬರುವೇನು. ಸರಿ ಅಮ್ಮ, ಆಯ್ತು, ಹೋಗಿ ಬಾ. ಹೋಗಿ ಬರಲೇ? ಮನೋಹರ, ಎಲ್ಲೆಲ್ಲಿ ನೋಡಿದರು ನನ್ನ ಗುಂಗಿದೆ, ಎಲ್ಲೆಲ್ಲಿ ನೋಡಿದರು ನನ್ನ ಗುಂಗಿದೆ. ಅಲ್ಲ, ಈ ಘೋರಾರಣ್ಯದಲ್ಲಿ ಆ ಸುರಸುಂದರಾಂಗನನ್ನು ನಾನು ಎಲ್ಲಿ ಎಂದು ಹುಡುಕಲಿ? ಇರಲಿ, ನನಗೇನು ಹೊಸದೆ, ಮುಂದೆ ಸಾಗಿಯೇ ನೋಡೋಣ. ಅಯ್ಯೋ, ಹಿಂದೆ ಇರುವುದೆಲ್ಲವೂ ಒಣಗಿ ಹೋಗಿರುವುದಲ್ಲ, ಏನೂ ಇಲ್ಲ. ಅಯ್ಯೋ, ಯಾವ ಪ್ಯಾಕೂ ಇಲ್ಲ. ಅಲ್ಲ, ಹಿಂದಿನಿಂದಲೇ ಇಷ್ಟೊಂದು ಒಣಗಿರುವುದು, ಇನ್ನು ಮುಂದೆ ಏನಿರುವುದು? ಇರಲಿ, ಹಿಂದೆ ನೋಡಿದವಳು ಮುಂದೆ ನೋಡದೇ ಇರುವೇನೆ, ಮುಂದೆಯೂ ನೋಡಿಯೇ ಬಿಡೋಣ. ಇಂಚಿ ಸಾವು ಮಾರ. ಆತನು ಹೇಳಿದಂತೆ ಇವನು ಸುರಸುಂದರಾಂಗರೇ. ಆತನು ಕರ್ರಗಿರುವನು, ಈತನು ಕೆಂಪು ಕೆಂಪಾಗಿ ಮುದ್ದು ಮುದ್ದಾಗಿರುವನು. ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಮನೋರಮನೋಜ್ಞ ಮನೋರಮನೋಜ್ಞ ಧುರನೋ ನ ಕಾಣೆ. ಈ ಸುಂದರ ಚಂದ
ಹುಡುಕ್ತಾ ಇರುವೆನು. ಇರೋದಿಂದಿಷ್ಟುದ್ದ ಬಾಣ, ಅದನ್ನು ಅತ್ತ ಕಡೆ ಗುರಿ ಇಟ್ಟಿರುವನು. ಮಳೆ ಇಲ್ಲದೆ ಎಲ್ಲ ಅಲ್ಲಿರೋದು ಒಣಗೋಗಿರದೆ, ಎಲ್ಲ ಇಲ್ಲಿದೆ ನೋಡಯ್ಯ. ಮನೋಹರ, ಪ್ರಿಯಕರ. ಯಾರಮ್ಮ ನೀನು? ನೀನು ಯಾರು? ನಿನ್ನ ದೇಶವ್ಯಾವುದು? ನೀನು ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕು? ನಿನ್ನಿಂದ ಅದಾಗಬೇಕು. ಅದು 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 ಪ್ರಿಯ, ಅದು ದೂರ ನಿಲ್ಲು. ನೀನು ನನ್ನನ್ನು ವಿವಾಹವಾಗಬೇಕು ಪ್ರಿಯ, ನೀನು ನನ್ನನ್ನು ವಿವಾಹವಾಗಬೇಕು. ನೀನು ಅಸುರ ಕನ್ಯೆ, ಆದರೆ ನಿನ್ನನ್ನು ವರಿಸಲು ನನ್ನಿಂದ ಸಾಧ್ಯವಿಲ್ಲ. ಯಾಕೋ ಅದೆಲ್ಲ ಗೊತ್ತಿಲ್ಲ, ನೀನು ನನ್ನನ್ನು ವಿವಾಹವಾಗಬೇಕು ಅಷ್ಟೇ. ಸಾಧ್ಯವಿಲ್ಲ ಅಮ್ಮ, ದೂರ ನಿಲ್ಲು. ನೋಡಮ್ಮ, ನಾನು ಇಲ್ಲಿಗೆ ಓರ್ವನೇ ಬಂದಿಲ್ಲ. ಮತ್ತೆ ನಮ್ಮ ಅಗ್ರಜನಾದ ಶ್ರೀರಾಮಚಂದ್ರನು ಆ ಪಾರ್ಶ್ವದಲ್ಲಿರುವನು. ಹಾ. ಅಲ್ಲಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರುವುದು. ಅಯ್ಯೋ, ನಾನು ಇಲ್ಲಿಗೆ ಬರೋ ಮೊದಲಲ್ಲಿ ಹೋಗೇ ಬಂದಿರೋದಯ್ಯ. ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ನಮಸ್ಕಾರ, ಎದ್ದೇಳಿ. ನಾನು ಅಲ್ಲಿ ಹೋಗಿ ಮಾತನಾಡಿ ಬಂದಿರುವುದಷ್ಟೇ, ಕೆಲಸ ಕಾರ್ಯ ಏನೂ ಆಗಿಲ್ಲ. ಬರೀ ಮಾತನಾಡಿಬಿಟ್ರೆ ಅತ್ತಿಗೆ ಆಗ್ತೀನಾ? ನಿನ್ನ ಅಣ್ಣನೇ ಹೇಳಿ ಕಳಿಸಿರುವನು, ಈ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು, ನಿನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸು ಎಂದು. ಹಾಗೆ ಹೇಳಿದ್ದಾನೆ? ಹಾಗೆ ಹೇಳಿರುವನು. ನೋಡಮ್ಮ, ಅಮ್ಮ ಅಂತ ಕರಿಬೇಡ ನನ್ನ. ನಾನು ಆತನ ರಾಮದಾಸನು, ದಾಸರು ಆತನ ದಾಸನು ನಾನು. ನೀನು ಆತನಲ್ಲಿಗೆ ಹೋಗಿ ಏನಾದರೂ ಗುರುತನ್ನು ತೆಗೆದುಕೊಂಡು ಬಾ, ನಂತರ ನೋಡೋಣ. ಹಾಗಾದರೆ ನಾನು ಆತನ ಬಳಿಗೆ ಹೋಗಿ ಗುರುತನ್ನು ತರಬೇಕು. ಹೌದು, ತಂದರೆ ನೀನು ನನ್ನನ್ನು ವರಿಸುವೆ. ನಂತರ ನೋಡೋಣ ಗುರುತನ್ನು ತಂದ ನಂತರ. ಇಲ್ಲವಾದರೆ ನಿನಗೂ ಇಲ್ಲ. ನೀನು ನೀನು ಲಗ್ನವಾಗಬೇಕ ಬೇಡವೋ? ಪ್ರಿಯ. ಮುಹೂರ್ತವು ಮೀರಿ ಹೋಗುವುದು, ಜಾಗ್ರತೆಯಾಗಿ ಹೊರಡುವಳಾಗ. ಸರಿ, ನಾನು ಹೋಗಿ ಗುರುತನ್ನು ತರುವವರೆಗೂ ನೀನು ಇಲ್ಲಿಯೇ ಇರು. ಹೋಗಿ ಬರಲಿ, ಆಗಬಹುದು, ಜಾಗ್ರತೆಯಾಗಿ ಹೋಗಿ ಬರಲಿ ಪ್ರಿಯ. ಆಯ್ತು. ಮನೋಹರ, ಸೀತಾ, ಮೈಕಿಲ್ಲಂತೆ. ನಮ್ಮ ಬಳಿಗೆ ಬಂದ ಆಕೆಯು ಲಕ್ಷ್ಮಣನ ಬಳಿಗೆ ಹೋಗಿರುವಳು. ಅಲ್ಲಿ ಏನು ಅನಾಹುತ ಮಾಡಲು ಕಾಣೆ. ಕೇಳಿಸುತ್ತಿರುವುದಾ? ಮನೋಹರ, ಮೋದಿ ಆ ಪಿಶಾಚಿನಿ ಅಂದರೆ ಬಂದೆ ಗವಾಕ್ಷಿ ಅಂತ ಪುನಃ ಆ ರಾಕ್ಷಸಿ ಬಂದೇ ಬಿಡ್ತು. ನನ್ನ ಸವತಿ ನನ್ನ ಬಗ್ಗೆ ಏನೋ ಹೇಳುತ್ತಿರುವಳಲ್ಲ, ಈಕೆಯನ್ನು ಈಗಲೇ ಭಕ್ಷಿಸಲೇ. ಕೆಲಸನೇ ಕೆಟ್ಟೋಗುತ್ತೆ, ಆಮೇಲೆ ನೋಡ್ಕೊತೀನಿ. ಮನೋಹರ, ಮುಂದಕ್ಕೆ ಬರಯ್ಯ. ಏಕಮ್ಮ, ಲಕ್ಷ್ಮಣನ ಸಿಗಲಿಲ್ಲವೇ? ಅಯ್ಯೋ, ಆತನು ಸಿಕ್ಕಿದ್ದನು. ಆತನೇನೋ ರಾಮದಾಸನಂತೆ, ನಿನ್ನ ಆಜ್ಞೆ ಇಲ್ಲದೆ ಆತನು ಏನನ್ನು ಮಾಡುವುದಿಲ್ಲವಂತೆ. ನಿಜವೇ? ಹೌದು, ಆತನು ನನ್ನ ಆಜ್ಞಾಧಾರಕನು. ಹಾ, ನನ್ನ ಆಜ್ಞೆ ಇಲ್ಲದೆ ಏನನ್ನೂ ನೀನು ಮಾಡತಕ್ಕ ಮಾತ್ರ ಎಲ್ಲ ಮಾಡ್ತಾ ಇದೀಯಪ್ಪ. ಹೇ. ನೋಡಯ್ಯ, ಆತನು ತುಂಬ ಕೋಪಿಷ್ಟನು, ತುಂಬ ಗರ್ವಿಷ್ಠನು. ಆತನು ನನಗೆ ಬೇಡ. ಕರ್ರಗಿದ್ರು ಪರವಾಗಿಲ್ಲ, ನೋಡೋದಕ್ಕೆ ನೀನೇ ಚೆನ್ನಾಗಿದೀಯಾ, ಅನುಭವಸ್ಥ ಬೇರೆ. ನೀನೇ ಮದುವೆ ಆಗು ನನ್ನ. ನೋಡಮ್ಮ, ಹೇಳೆ ನನ್ನ ಸವತಿ. ನೋಡಮ್ಮ, ನನ್ನಿಂದ ನಿನಗೇನು ತೊಂದರೆ ಆಗೋದಿಲ್ಲ. ಆ ವಾರದಲ್ಲಿ 6 ದಿನ ನನ್ನ ಜೊತೆ ಇರಲಿ, ಅರ್ಧ ದಿನ ನಿನಗೆ ಬಿಟ್ಕೊಡ್ತೀನಿ. ಹೇಳೆ. ಆ ಅರ್ಧ ದಿನವನ್ನು ನೀನೇ ಇಟ್ಟುಕೊಳ್ಳಮ್ಮ. ಅವಳದು ಒಪ್ಪಿಗೆ ಇದೆ, ನಿಂದೇನಯ್ಯ ಗೋಳು. ಸರಿ, ನಿನ್ನ ಅದೇನೋ ಕುರುಹನ್ನು ಕೊಡಬೇಕಂತೆ, ಕೊಡು. ಬೆನ್ನು ತಿರುಗಿಸಿ ನಿಲ್ಲಮ್ಮ, ಕುರುಹನ್ನು ಬರೆಯುತ್ತೇನೆ. ಹಿಂದೆ? ಹೌದಮ್ಮ, ಬೆನ್ನು ತಿರುಗಿಸಿ ನಿಲ್ಲು. ಬೆನ್ನಿನಲ್ಲಿ? ಹಿಂದೆ? ಹೌದಮ್ಮ. ಮತ್ತೆ ಮುಂದೆ? ಮುಂದೆ ಬರೆಯುವುದಿಲ್ಲ, ಹಿಂದೆ ಬರೆಯುತ್ತೇನೆ, ತಿರುಗಿ ನಿಲ್ಲಮ್ಮ. ಓ, ಮುಂದೆಯೂ ಬರೆಯುವೆ, ಹಿಂದೆಯೂ ಬರೆಯುವೆ. ಮುಂದೆ ಬರೆಯುವುದಿಲ್ಲಮ್ಮ. ಹಾ? ಇತ್ತು ಬೆನ್ನು. ಅಲ್ಲಯ್ಯ, ನೀನೇನು ಬರೆಯುವುದೆಂದು ನಾನು ನೋಡುವುದು ಬೇಡವೇ? ನೋಡುವುದು ಬೇಡವೇ? ನಾವು ಬರೆಯುವುದು ನೀನು ನೋಡುವಾಗಿಲ್ಲ. ಓ, ನೀನು ಬರೆಯುವುದನ್ನು ನಾನು ನೋಡಬಾರದೆ? ಪರವಾಗಿಲ್ಲ, ಹಿಂದ್ಗಡೆ ವಿಶಾಲವಾದ ಜಾಗ ನೋಡಿದಾನೆ. ಇವನಿಗೆ ಹಿಂದೆನೆ ಬರೆಯೋದಂದ್ರೆ ಬಹಳ ಇಷ್ಟ ಅನ್ಸುತ್ತೆ. ಸರಿ, ಬರೆ. ಮನೋಹರ, ಬರೆಯೋದು ಬರೀತ್ಯಾ, ಮೇಲಿಂದ ಮೇಲೆ ಗೀಚ್ಬೇಡ, ಸ್ವಲ್ಪ ಒತ್ತಿ 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 ಬರೆ. ಸರಿ, ನಿಲ್ಲಮ್ಮ. ನನ್ನ ಹಾಗೆ ಗುಂಡು ಗುಂಡಾಗಿ ಬರೆ. ಆಯ್ತು, ನಿಲ್ಲಮ್ಮ. ದಪ್ಪ ದಪ್ಪವಾಗಿ ಬರೆ. ಬರೆ, ಮುದ್ದು ಮುದ್ದಾಗಿ ಬರೆ. ಒತ್ತಿ ಒತ್ತಿ ಬರೆ. ಬರೆ ಇಲ್ಲಿ ಪ್ರಾಣೇಶ್ವರ, ಇಲ್ಲಿ ಬರೆ ಪ್ರಿಯಾ. ಸರಿ, ಇದನ್ನು ತೋರಿಸಮ್ಮ. ಅವನು ನಿನ್ನನ್ನು ಅವಮಾನಿಸುವನು. ಅವಮಾನಿಸುವನು? ಆಗಲ್ಲಮ್ಮ, ಪದಭೇದ ಮಾಡಿ ನೋಡು. ಅವ ನಿನ್ನನ್ನು ಮಾನಿಸುವನು, ಅವಮಾನಿಸುವನೆಂದನಷ್ಟೇ. ಅವ ನನ್ನನ್ನು ಮಾನಿಸುವನು. ಸರಿ, ನಾನು ಹೋಗಿ ಆತನನ್ನು ವಿವಾಹವಾಗಿ ನಾವು ಇಲ್ಲಿ ಬರುವುದರೊಳಗಾಗಿ ಇಲ್ಲಿ ಒಂದು ಅಡ್ಡ ಗೋಡೆಯನ್ನು ನಿರ್ಮಿಸಿ. ಏತಕ್ಕಾಗಿ? ನಾವು ಹೊಸ ಮದುಮಕ್ಕಳು, ನಮ್ಮ ಆರ್ಭಟನ ನೀವು ಸಹಿಸ್ತಿರೋ ಇಲ್ವೋ? ಬೇಡಮ್ಮ, ಈ ಕುಟೀರವನ್ನೇ ನಿನಗೆ ಬಿಟ್ಟು ನಾವು ಬೇರೆ ಕುಟೀರಕ್ಕೆ ಹೋಗುತ್ತೇವೆ. ಆತನನ್ನು ನಾನು ವಿವಾಹವಾದ ನಂತರ ಈತನು ನನಗೇನಾಗುವನು? ಭಾವ. ಭಾವ? ಬಾ. ಸರಿ, ಹೋಗಮ್ಮ. ವಾ ಬಾ. ವಾ
ಬಾ ಬಾ. ಆಹಾ ನನ್ನ ಮದ್ವೆಯಂತೆ, ಆಹಾ ನನ್ನ ಮದ್ವೆಯಂತೆ, ಓಹೋ ನನ್ನ ಮದ್ವೆ, ನನಗೂ ನಿಂಗೂ ಏನಂತ ಊರಲ್ಲೆಲ್ಲ ಟಂ 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 ಟಂ. ಪುನಃ ಬಂದೆಯಾ? ಬಂದಿರುವೆನು ಪ್ರಿಯ, ಕುರುಹನ್ನು ತಂದಿರುವೆಯಾ? ತಂದಿರುವೆನು. ಹಾಗಾದ್ರೆ ಕೊಡು ನೋಡೋಣ. ಅದು ಕೊಡುವಂತದ್ದಲ್ಲ, ಮತ್ತೆ ತೋರಿಸ್ಬೇಕು, ನೀನ್ ನೋಡ್ಬೇಕು. ಹಾಗಾದ್ರೆ ನಾನ್ ತೋರಿಸು. ತೋರಿಸಲೇ? ನಾನು ತೋರಿಸಲು ಸಿದ್ಧ, ನೀನು ನೋಡಲು ಬದ್ದರೆ. ಓ ಬದ್ಧನಾಗಿರುವನು, ತೋರಿಸು. ಯಾಕೆ ಗೊತ್ತಾ, ಬರೇ ಒಂದು ಡಿಚ್ಚಿಗೆ ಅಷ್ಟು ದೂರ ಹೋದೆ ನೀನು. ಇನ್ನೇನಾದ್ರೂ ಆ ಘೋರ ರೂಪವನ್ನು ನೋಡಿ ನೀನು ತಲೆ ಸುತ್ತಿ ಬಿದ್ದರೆ ಎದ್ದೊಳಕ್ಕೆ ಒಂದು ವಾರ ಆದರೂ ಬೇಕು. ನೋಡುವೆಯ ಪ್ರಿಯ? ನೋಡಿಕೊ. ಆಹಾ, ಅಗ್ರಜನು ಸರಿಯಾಗಿ ಬರೆದಿರುವನು. ತಾರೆ ಬರದಿ ಚಪಲೆ ಎಲೆ ಮಾಯಾತ್ಮಳೆ, ತಾರೆ ಬರದಿ ಚಪಲೆ, ಆಸ ತೋರಲೆ ಕಟೋರೆ ಮೋಸಂಬೆಯಲ್ ಬಂದೆಯ, ಆಸ ತೋರಲೆ ಕಟೋರೆ ಮೋಸಂಬೆಯಲ್ ಬಂದೆಯ, ಸಲ್ಲದಿಲ್ಲಿ ಸಾಸಾಂಗಲ್, ಸಲ್ಲದಿಲ್ಲಿ ಸಾಸಾಂಗಲ್, ಎಲ್ಲವ ವಿಚಾರಿಸೆ ತಾರೆ ಬರದಿ ಚಪಲೆ ಎಲೆ ಮಾಯಾತ್ಮಳೆ, ತಾರೆ ಬರದಿ ಚಪಲೆ. ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ, ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ಎಲ್ಲವೋ ಲಕ್ಷ್ಮಣ, ಮಣವಣ ರಣಮಣ ಹಾಗೆಂದು ಬರೆದಿರುವನೇನು ಆ ಖರ್ಯ? ಯೋಚಿಸಿ ನೋಡು. ಘೋರ ರೂಪವನ್ನು ತಾಳಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವಧಿಸಿ ನಿನ್ನನ್ನು ವರಿಸುವೆನು. ಏನು ಹೇಳುವೆ? ಆಹಾ, ನಿನ್ನ ಸಾಹಸವನ್ನು ಮೆಚ್ಚತಕ್ಕದ್ದೇ ಅಲ್ಲವೇ? ಲಗ್ನವಾಗಬೇಕು ತಾನೆ? ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೋ. ಛತ್ರಿ ಪದ್ಧತಿ? ಕ್ಷತ್ರಿಯ ಪದ್ಧತಿ ಅಲ್ಲ, ಕ್ಷತ್ರಿಯ ಪದ್ಧತಿ. ಏನಯ್ಯ ಅದು? ಲಗ್ನವಾಗುವ ಮೊದಲು ವಧು ವರನನ್ನು ನೋಡಲೂ ಬಾರದು, ನೋಡಬಾರದೆ, ಮುಟ್ಟಲೂ ಬಾರದು, ಮುಟ್ಟಬಾರದೆ, ಹಾಡಬಾರದು, ಮಾತಾಡಬಾರದು, ನೋಡಲು ಬಾರದು, ಮುಟ್ಟಬಾರದು. ಅಂದ್ರೆ ನಿನ್ನ ತುಂಬಾ ಸರಗಿ ಕಷ್ಟ. ದೂರ ನಿಲ್ಲು. ಏನ್ ಛತ್ರಿ ಪದ್ಧತಿಯ? ನಿನ್ನ ಸರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಆಗ ನಿನ್ನನ್ನು ಒರೆಸುವನು. ನಮ್ಮಲ್ಲಿ ಈ ಪದ್ಧತಿ ಇಲ್ಲ. ಯಾವ ಪದ್ಧತಿ? ನಾವೇನೇ ಇದ್ರು ಮೊದಲೇ ಸಲ ನೋಡ್ತೀವಿ, ಬರ್ತೀಯಾ ಅಂತ ಕೇಳ್ತೀವಿ, ಬರ್ದೇ ಇದ್ರೆ ಎತ್ತಾಕೊಂಡು ಒಯ್ತಾ ಇರ್ತೀವಿ. ನಿನ್ನನ್ನು ಎತ್ತಾಕೊಂಡು ಹೋಗ್ತೀನಿ, ನೋಡ್ತೀಯ? ಈಗ ಮುಹೂರ್ತ ಲಗ್ನವು ಮೀರಿ ಬೇಕು ಪ್ರಿಯ. ಮದುವೆ ಆಗುವುದು ಬೇಕೋ ಬೇಡವೋ? ಬೇಕು ಬೇಕು ಬೇಕು. ನಿನ್ನ ಸರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಆಗ ನಿನ್ನನ್ನು ಒರೆಸುವೆನು. ಕಟ್ಟಿಕೊಳ್ಳಲೇ? ಕಟ್ಟಿಕೋ, ಕುಳಿತುಕೋ, ಮೇಲೆ ಹೇಳು, ಕುಳಿತುಕೋ, ನಿಂತುಕೋ. ಯೋ, ಬಂದಾಗಿಂದ ನೋಡ್ತೀನಿ, ಕಟ್ಟಿಕೋ ಕುಳಿತುಕೋ ಮೇಲೇಳು, ಕಟ್ಟಿಕೋ ಕುಳಿತುಕೋ ಮೇಲೇಳು. ಮಲ್ಗೋದೆ ಯಾವಾಗ? ದೂರ ನಿಲ್ಲು. ನೋಡೋ ತಾಯಿ, ಮುಹೂರ್ತವು ಮೀರಿ ಹೋಗುವುದು. ನಿನ್ನ ಸರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೊಂಡು ನಿಂತುಕೋ, ಜಾಗ್ರತೆಯಾಗಿ ಒರೆಸುವೆನು. ನಿಲ್ಲಲೆ ನೀಚಳೆ ನಿನ್ನನ್ನು ಕೊಲ್ಲಲು, ನಿಲ್ಲಲೆ ನೀಚಳೆ ನಿನ್ನನ್ನು ಕೊಲ್ಲಲು, ದಾನವಿಯಳನ್ನು ಕರುಣವ ತೋರುತ್ತಾ ಬಲಿದೆ ರಾಮನ ನುಡಿಯ, ಬಲಿದೆ ರಾಮನ ನುಡಿಯ, ಕೊಲ್ಲ ನಡಗಿದ್ದರಿಂದ ನಾಸಿಕ ತೇಜನದಿಂದ ನೀಚಳೆ.
ನಾನು ಕಂಡ್ರ ಗೋಲ್ದಪ್ಪಗ ಅಂಡಗಾಣಿಗೆ ಹೋಯ್ದೆ ಅಂಡಕಾರಣಿಗೆ ಯಾಕೆ ಇಲ್ಲಾರು ಇರ್ಲಿಲ್ವಾ? ಅಂಡಗಾಣಿ ನನ್ನ ಹೇಳಿ ದಂಡಗಾಣಿಗೆ ಹೋಯ್ದೆ ಕಣ. ಅದು ಹಣಗ 3 ಹೆಣ. 3 ಹೆಣ? ಮಗನ 3 ಹೆಣ ಅಂತ ನೋಡು. 3 ಜನ ನನ್ನ ಮಾನವ ಕಂಡ್ರು. 3 ಜನ ಅಂತ ಕಣೋ. ಆಮೇಲೆ ಏನಾಯ್ತು? ಯಾರು ಅವನ ಆಮ ನಾವೆಲ್ಲ ವಿಭೂತಿಯವರು, ರಾಮದವರಲ್ಲ. ಅವನು ಆಮ ಕಣ. ಅವ್ರು ರಾಮ. ಓಹೋ ರಾಮ. ಅವನ ತಮ್ಮ ಲಕ್ಷ್ಮಣ. ನೋಡಕ್ 30 ಮಣ ಇದಾರೆ. ಲಕ್ಷ್ಮಣ ಅಂತ ಹೇಳಿದ್ರೆ ನಾನಲ್ಲ ಕಣ, ಅವನ ತಮ್ಮ ಲಕ್ಷ್ಮಣ. ಆಮೇಲೆ ಆ ಹಾಮನ ಹೆಂಡತಿ ಏನ್ ಮಾಡ್ಬೇಕು ಇವಾಗ? ಆಮನ ಹೆಂಡತಿ ಪಾತ್ರ ಮಾಡಕ್ ಬಿಡಿ. ಆಮನ ಹೋಗೋಣ. ಅವನ ಹೆಂಡತಿ ಹಿಡ್ಕೊಳ ಆ ಕಡೆ. ಐತೆ. ರಾಜ ರಾಜ ಮಾತಾಡ ರತ್ನ ಸಿಂಹಾಸನಾಧೀಶ್ವರ ದಶಗಂಟೇಶ್ವರ ಲಂಕಾಧೀಶ್ವರ ದಕ್ಷಿಣೇಶ್ವರ ಕೈಕಸ ಗರ್ಭ ಸಂಜಾತ ರಾವಣ ಸಾರ್ವಭೌಮ ಜಯ ವಿಜಯೀ ಭವ, ಜಯ ವಿಜಯೀ ಭವ, ಜಯ ವಿಜಯೀ ಭವ. పాలన దేవా రావణలో కైకాదీరా. లంకాది పాలన దేవా రావణలో కైకాదీరా. ఆకారి సల్లుతాలు గాలి సేవిత నాగేశముత సంరక్షక. లోకాది సేవిత నాగేశముత సంరక్షక. రావణ సేవాది దేవా రావణలో కైకవీరా. లంకాది పాలన దేవా ನಳಿನಿ ಗರ್ಭಾಂಡವೆಲ್ಲವಂ ಕರಗತವೆನಿಸಿರ್ಕಂ. ನಳಿನಿ ಗರ್ಭಾಂಡವೆಲ್ಲವಂ ಕರಗತವೆನಿಸಿರ್ಕಂ. ಮಗೇಂದ್ರಾದಿ ದೇವತೆಗಳೆನ್ನ ಚರಣ ಸೇವೆಯ ಗೈಯಲ್. ಮಗೇಂದ್ರಾದಿಗಳೆಲ್ಲ ಚರಣ ಸೇವೆಯ ಗೈಯಲ್. ಅಮರ ವಿಲಾಸ ವೈಭವದಿ ಮೆರೆವಾ. ಅಮರ ವಿಲಾಸ ವೈಭವದಿ ಮೆರೆವಾ. ಈ ದಶಕಂಠನಿಗೆ ಅದಾರು ದಾಟಿ ವಿಜಯ ಧ್ವಜವ ಗೆಲ್ಲಿಸಿ ಗೆಲ್ಲಿವೆ ದಶ ಮುಖನ ಸಿರಿಯ ವಿಜಗೆ. ವಿಜಯ
ಮುಖನ ಸಿರಿಯ ವಿಜಗೆ ಪ್ರಭೋ ಪೂರ್ವಿತ ಪ್ರತಿಧ್ವನಿ ಪರ ಪ್ರಜೋ ಪೂರ್ವಿತ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ ಸತೋ ಶಿವನವರ ವಿಭೂತಿ ವಿಲಸಿತ ಸತೋ ಶಿವನವರ ವಿಭೂತಿ ವಿಲಸಿತ ಯಶ ಭಾಗ್ಯತಮ ಯಶ ಲಭ್ಯ ವಿಜಯೇ ಧ್ವಜವ ಗೆಲ್ಲಿಸಿ ಗೆಲ್ಲಿರೇ ಧ್ವಜ ಮುಖನ ಸಿರಿಯ ವಿಜಯೇ ವಿಜಯ ವಧುವರ ನಡೆದು ವಿಜಯ ಗೆಲ್ಲಿಸಿ ಗೆಲ್ಲಿರೇ ಅಖಿಲ ಲೋಕ ಸರಿ ಸಮಾದರ ನಿಪ ಅಖಿಲ ಲೋಕ ಸರಿ ಸಮಾದರ ನಿಪ ಮುಖಗೆ ಸರಿ ಸಮರೆ ಮುಖಗೆ ಸರಿ ಸಮರೆ ಸರಿ ಸಮರೆ ದಶ ಮುಖಗೆ ಸರಿ ಸಮರಯನ್ ದಶ ಮುಖಗೆ ಸರಿ ಸಮರಯನ್ ವಿಜಯ ಧ್ವಜವ ಗೆಲ್ಲಿಸಿ ಗೆಲ್ಲಿವೆ ದಶ ಮುಖನ ಸಿರಿಯ ವಿಜಯೇ ದಶ ಮುಖನ ಸಿರಿಯ ವಿಜಯೇ ದಶ ಮುಖನ ಸಿರಿಯ ವಿಜಯೇ ಪ್ರಾಸ್ತಾ ಸೋದರ ಕುಂಭಕರ್ಣ ವಿಭೀಷಣ ಮಂತ್ರಿ ಮಹೋದಯರೇ ನವ ಬ್ರಹ್ಮನಲ್ಲೊಬ್ಬನಾದ ಪೌರಸ್ಯ ಬ್ರಹ್ಮನ ಮೊಮ್ಮಗನು ಕೈಕಸಾದೇವಿಯ ಗರ್ಭಸಂಘಾತನು ವಿಶ್ವವಸುವಿನ ಸುಪುತ್ರನು ವಿಶ್ವದೋಳ್ ಹೆಸರಾಂಕಿತ ಅಪ್ರತಿಮ ವೀರನು ಸ್ವಸಾಮರ್ಥ್ಯದಿಂದ ಸಣ್ಣ ಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಒಳಕಾವತಿಯ ನಗರವನ್ನೇ ಅಣಕಿಸುವಂತ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ದಕ್ಷಿಣೇಶ್ವರ ಎಂದು ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಅವನಿರುವನು ಪ್ರೋಸ್ತ ಅವನಿರುವನು ವೇಂದ್ರನೇ ಪರಿಪರಿವಿಧದೊಳುಪಗೊಳ್ಳುತ್ತಲಿರುವರು ವೇಂದ್ರನೇ ಪರಿಪರಿವಿಧದೊಳುಪಗೊಳ್ಳುತ್ತಲಿರುವರು ವೇಂದ್ರನೇ ಸುರರು ಲೋಕವನ್ನು ಸೂರ್ಯಗೈಯಲು ಭರದಿ ಹರುಜರು ಅರುಜವೀರನು ಸುರರು ಲೋಕವನ್ನು ಸೂರ್ಯಗೈಯಲು ಭರದಿ ಹರುಜರು ಅರುಜವೀರನು ಸುರರನ್ನರನ್ನಾಶಗೈಯಲು ವೇಂದ್ರನೇ ಪರಿಪರಿವಿಧದೊಳುಪಗೊಳ್ಳುತ್ತಲಿರುವರೇಂದ್ರನೇ ಯಕ್ಷ ರಾಕ್ಷಸ ಗರುಡ ಕೇಚರ ಪಕ್ಷಿ ಗಂಧರ್ವಾದಿಗಳು ಯಕ್ಷ ರಾಕ್ಷಸ ಗರುಡ ಕೇಚರ ಪಕ್ಷಿ ಗಂಧರ್ವಾದಿಗಳು ಭಜನ ಮನೆಯಲ್ಲಿ ಭಜನೆಯ ಗೈದು ನಿಮ್ಮ ನಾಮವ ಭಜನ ಮನೆಯಲ್ಲಿ ಭಜನೆಯ ಗೈದು ನಿಮ್ಮ ನಾಮವ ವೇಂದ್ರನೇ ಪರಿಪರಿವಿಧದೊಳುಪಗೊಳ್ಳುತ್ತಲಿರುವರು ವೇಂದ್ರನೇ 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 ದಾನವೇಂದ್ರ ಅಖಂಡ ಭುಜಬಲ ಪರಾಕ್ರಮಿಗಳು ತ್ರಿಲೋಕ ವಿಖ್ಯಾತ ಚಕ್ರವರ್ತಿಗಳಾದ ನಿಮ್ಮ ಸಮ್ಮುಖದಲ್ಲಿ ಸರಿಸಮನಾಗಿ ನಿಂತು ಹೋರಾಡಬಲ್ಲ ಧೀರರು ಈ ಭುವನ ಬ್ರಹ್ಮಾಂಡಗಳಲ್ಲಿ ಆಗಲಿ ಪಾತಾಳ ವಿತಳ ಪಾತಾಳ ಲೋಕಗಳಲ್ಲಿ ಆಗಲಿ 56 ದೇಶಗಳಲ್ಲಿ ಆಗಲಿ ಶೋಧಿಸಿದರೂ ಸಹ ಸಿಗುವುದಿಲ್ಲ ಮಹಾಪ್ರಭು, ಸಿಗುವುದಿಲ್ಲ. ಅಷ್ಟೇ ಏಕೆ ಪ್ರಭು, ಕೈಕಸಾದೇವಿಯರ ಗರ್ಭ ಸಂಜಾತರಾಗಿ ಜನಿಸಿರುವ ನೀವು ನಿಮ್ಮ ಪರಮ ವೈರಿಯಾದ ಆ ಹರಿಯ ಉದರವನ್ನು ಸೀಳಿ ಅಜೇಯರಾಗಬೇಕೆಂಬ ಉತ್ಕಟೇಚ್ಛೆಯಿಂದ ಪಾತಾಳ ಲೋಕವನ್ನೇ ಹೊಕ್ಕು ಚಕ್ರವರ್ತಿ ಅರಮನೆಯನ್ನು ಕಾಯುತ್ತಿದ್ದ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಿಗಳಲ್ಲವೇ ನೀವು? ಅಮಿತ ಪರಾಕ್ರಮಿಗಳಲ್ಲವೇ?
ಬಲೆ ಬಲೆ ಪ್ರಯತ್ನ. ಸಾಕು ಸಾಕು, ಹೊಗಳಿ ನಮ್ಮ ಅಗ್ರಜನನ್ನು ಒಂದ ಸೂಲಕ್ಕೇರಿಸಲು ಪ್ರಯತ್ನಿಸಬೇಡ. ವಿಭೀಷಣ, ನಿಮ್ಮಂತವರ ಈ ಹೊಗಳಿಕೆಯಿಂದಲೇ ಅಧಿಗೆಟ್ಟ ಶಕ್ತಿ ಸಾಮರ್ಥ್ಯಗಳಿರುವುದನ್ನು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಭಾವದವರಾದ ಗಗನ ಸಖಿಯರ ಸ್ಪರ್ಶ ಮಾಡಿ ಕಡೆಗೆ ವೇದವತಿಯ ಶಾಪಕ್ಕೆ ಗುರಿಯಾದವನೇ ಈ ನಮ್ಮ ಅಗ್ರಜನು. ವಿಭೀಷಣ, ಹರಯನ್ನು ಗೆಲ್ಲುವೆ ಬರದೊಳಗೆ, ಹರಯನ್ನು ಗೆಲ್ಲುವೆ ಬರದೊಳಗೆ, ಬರದೊಳಗೆ. ವಿಭೀಷಣ, ಬಲೆ ಬಲೆ ಯಕ್ಷಗಳ ಗಂಧರ್ವರ ಬಿಟ್ಟು ಕದಂಗೋಪದಿ ಮೆಟ್ಟಿ ಮೆರೆಯುವೆ. ಯಕ್ಷಗಳ ಗಂಧರ್ವರ ಪಿಡಿದು ಕದಂಗೋಪದಿ ಮೆಟ್ಟಿ ಮೆರೆಯುವೆ. ಸೊರೆಯನ್ನು ಗೆಲ್ಲುವೆ ಬರದೊಳಗೆ, ಸುರರ ಕಡಿದಿಡುವೆ ದುರದೊಳಗೆ. ಹರಯನ್ನು ಗೆಲ್ಲುವೆ ಬರದೊಳಗೆ, ದರೆಯನ್ನು ಗೆಲ್ಲುವೆ ಬರದೊಳಗೆ, ದರೆಯನ್ನು ಗೆಲ್ಲುವೆ ಬರದೊಳಗೆ. ವಿಭೀಷಣ, ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲಗೆದ್ದು ಅತುಳ ಪರಾಕ್ರಮಿ ವರ ಭೀಕರನು, ರಾಕ್ಷಸರಿಗೆ ರಾಕ್ಷಸರು, ದಿವಿಜರಲ್ಲಿ ದಿವಿಜರಂತೆ ನವವ್ಯಾಕರಣ ಪಂಡಿತನೂ ಆದ ನಮ್ಮ ಅಗ್ರಜನನ್ನು ನೀನೇ ಈ ಆಳುತ್ತಿರುವಯ ದ್ರೋಹಿ. ಆಕು ಸುಮ್ಮನೆ ಕುಳಿದುಕೋ. ಬಲೆ ಬಲೆ ಕುಂಭಕರ್ಣ, ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನ. ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಬ್ರಹ್ಮನನ್ನೇ ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆ. ನವಗ್ರಹಗಳನ್ನೇ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಲುಗಳಾಗಿ ಮಾಡಿಕೊಂಡಿರುವೆ. ದಿಗ್ಬುದ್ಧಿಯೇ ಬಿರಿದು ಗಗನವೇ ಹರಿದು ಪೃಥ್ವಿಯೇ ತಲ್ಲಣಗೊಳಿಸಬಲ್ಲ ಈ ದಶಕಂಠನು ಬುಡನ ಭಕ್ತನು. 14 ಲೋಕದಲ್ಲಿ ಅವನೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಕ್ಕಣ್ಣ ಶಿವನೇ ಮುಗ್ಗರಿಸಿ ನಿಜ ಭಕ್ತ ನಾನು ನನ್ನನ್ನು ಹರಸಿ ವರವಿತ್ತು ಭೂ ಜಗವೇ ಉರಂತೆ ಮಾಡಿದ ಈ ದಶಕಂಠನಿಗೆ ಅಜಾರು ಸಾಟಿ. ಇಂತಹ ನನಗೆ ಓ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ನನ್ನ ತೃಣಕ್ಕೆ ಸಮಾನ. ಶಿವ ಎಂಬ 2 ಅಕ್ಷರಗಳನ್ನು ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಸಮರ್ಥಿನಿಯನ್ನು ಪಂಚಭೂತಗಳಿಗೆ ಒಡೆಯಲಾದ ಪರಶಿವನನ್ನು ಮೃತ್ಯುಂಜಯನನ್ನು ಆರಾಧಿಸುವ ಈ ದಶಕಂಠನು ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತ ನಾನು. ಸರಿಯಾದ ನುಡಿಗಳನ್ನೇ ನುಡಿದಿರುವಿರಿ ಮಹಾಪ್ರಭು. ಈ ನಿಮ್ಮ ಧೀರತ್ವದ ನುಡಿಗಳನ್ನು ಕೇಳುತ್ತಿದ್ದರೆ ಎಂತಹ ನರಾಧಮನಿಗೂ ಸಹ ಪೌರುಷ ಉಂಟಾಗುವುದನ್ನು ಮಹಾಪ್ರಭು. ಅದಾವ ಜನ್ಮದ ಸುಕೃತ ಫಲವೋ ಅಥವಾ ದೈವ ಫಲವೋ ನನಗೆ ತಿಳಿಯದು. ಈ ಜನ್ಮದಲ್ಲಿ ಮಾತ್ರ ನಾನು ನಿಮ್ಮ ಬಳಿಯಲ್ಲಿ ಮುಖ್ಯಮಂತ್ರಿಯಾಗಿರುವುದರಿಂದ ನನ್ನ ಜನ್ಮ ಸಾರ್ಥಕವಾಯಿತು ಪ್ರಭು, ಸಾರ್ಥಕವಾಯಿತು. ನಿಜ ನಿಜ, ಕೋಟಪಾಟ ವೀರ ಸಿಂಹನೆಂದೆನಿಸಿ ನಿಜಗಧೋಳ್ ರಾವಣ ಕುಂಭಕರ್ಣೆಂಬ ಸಹೋದರರು ಹಿಡಿದದ್ದು ನಿಂತರೆ ಅಜ ಸರಿ ಇನ್ನೋದು ದೇವತೆಗಳೇ ಅಡಗಡಲು ನಡುಗುವರು. ಅವಿದ್ದ ಪರಾಕ್ರಮಿಶಾಲಿಯಾದ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯ. ಲೋಕನಾಯಕನೇ ವಾಸವಾಗಿದ್ದ
ಕೈಲಾಸವನ್ನೇ ತನ್ನೆರಡು ತೋಳುಗಳಿಂದ ಮೇಲೆತ್ತಿ 14 ಲೋಕಗಳಿಗೆ ಆಶ್ಚರ್ಯವನ್ನು ಉಂಟು ಮಾಡಿದ ದಿಟ್ಟತನದ ಹಸುರ ವೀರನೋರ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ಶತ್ರುಗಳಂತಿರಲಿ ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನೇ ಭಜಿಸುತ್ತಾ ಮೃತ್ಯುಂಜಯನನ್ನೇ ವಶಪಡಿಸಿಕೊಂಡಿರುವ ನಮಗೆ ಮೃತ್ಯು ದೇವತೆಯು ಎಂದಿಗೂ ಸೋದರಿಯೇ ಹೊರತು ಅವಳೆಂದಿಗೂ ವಿರೋಧಿಯಲ್ಲ. ನಾವು ಮುನಿದು ನಿಂತರೆ ಆ ಮುಕ್ಕಣನೇ ಎಚ್ಚರವಿರಲಿ, ಎಚ್ಚರವಿರಲಿ ಲೋಕ ಲೋಕಕ್ಕೆ. ಒಲೆ ಕುಂಭಕರ್ಣ, ನಿನ್ನ ಮಾತು ಸತ್ಯ. ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಲು ಋಷಿಗಳೇ ಆಗಲಿ ಕ್ಷೇಮನ್ ದೇವತೆಗಳೇ ಆಗಲಿ ಓ ನನ್ನ ಅಜಾತ ಶತ್ರು ಓ ಹರಿಗೂ ಸಾಧ್ಯವಿಲ್ಲ. ಪುಷ್ಪಕೋಟಿ ಸಮಸ್ತೋತ್ರಂ ವಿಭೀಷಣ ಸ್ತೋತ್ರಕೋಟಿ ಸಮಂ ಜಪಕೋಟಿ ಸಮಂ ಧ್ಯಾನಂ ಜ್ಞಾನಕೋಟಿ ಸಮಕ್ಷಮಾ ಸಮಕ್ಷಮಾ ಸಮಕ್ಷಮಾ. ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸ್ವತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಆದರೂ ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತೀತನಾಗಿ ವರ್ತಿಸಿದ್ದರು ಅವುಗಳನ್ನು ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ದೈವವನ್ನು ನಂಬಿ ಸದಾ ಅವನನ್ನು ಧ್ಯಾನ ಮಾಡುತ್ತಾ ನೈಷ್ಠಿಕವಾದ ಕರ್ಮವನ್ನಾಚರಿಸಿ ಸತ್ಪುರುಷ ಶೀಲನಾಗುವನೋ ಅಂಥವನನ್ನು ದೈವವೂ ರಕ್ಷಿಸಬಲ್ಲದು, ಜಯಲಕ್ಷ್ಮಿಯೂ ಒಲಿಯಬಲ್ಲಳು. ವಿಭೀಷಣ, ನಿನ್ನ ಮಾತನ್ನು ಕೇಳಿ ನನ್ನ ಕ್ರೋಧವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ ಬೇರೆ ಅನ್ಯರಾದರೂ ಮಾತನಾಡುತ್ತಾರೆ ಅಂತವರ ಶಿರಸ್ಸನ್ನು ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡುತ್ತೆ. ಯಾರಿದು? ದೇವಿಯವರು ರೋಧಿಸುತ್ತಾ ಬರುತ್ತಿರುವರು. ನನ್ನ ತಂಗಿ ಶೂರ್ಪನಖ ರೋಧಿಸುತ್ತಾ ಬರುತ್ತಿರುವಳೆ. ಬಹಳ ಮರ್ಯಾದೆಯಿಂದ ಬರಮಾಡಿ ಎಕರ ಮಕರ ಆಗಬಹುದು. ಅಣ್ಣ ನೋಡಣ್ಣ, ಅವೆಲ್ಲ ತಿಳ್ಕೊಂಡು ನನ್ನ ಸ್ಥಿತಿ ಹೆಂಗ್ ಮಾಡ್ಬಿಟ್ಟಾರೆ. ತಂಗಿ ಅಣ್ಣ, ಏನಿದು? ಏನಾಯಿತು? ಯಾರಿಂದ ನಿನಗೆ ಈ ಸ್ಥಿತಿ ಉಂಟಾಯಿತು? ಅಂಡಕಾಯಕ್ಕೆ ಹೋಗಿದ್ದ, ಅಲ್ಲಿ 3 ಜನ ನನವಾದ ಪ್ರವೇಶ ಆಯಿತು. ಅವನ ಆಮನ ತಮ್ಮ ಅಕ್ಮಣ, ಆಮೇಲೆ ಹೆಂಡತಿ ತೀತೆ ಭಾಳ ತುಂದವತಿ ಏನ ತಂದು ಹಿಂಗೆ ಅಗ್ಗಮ ಸಂದವತೆ ಅವನ ಲಕ್ಷ್ಮಣ ಹೋಗ್ಬಿಟ್ಟಾನೆ. ಅಕರ ಮಕರಾಸುರರೇ, ಇವಳು ಏನು ಹೇಳುತ್ತಿರುವಳೋ ಅದನ್ನು ನನಗೆ ತಿಳಿಯುತ್ತಿಲ್ಲ. ಸವಿಸ್ತಾರವಾಗಿ ತಿಳಿಸಿ. ವಿಚಾರವನ್ನು ತಿಳಿದಿರುವ ಮಹಾಪ್ರಭು, ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿರುವುದು. ನರಮಾನವರ ಪ್ರವೇಶ? ಅದರಲ್ಲಿ ರಾಮ, ರಾಮನ ತಮ್ಮ ಲಕ್ಷ್ಮಣ, ರಾಮನ ಹೆಂಡತಿ ಸೀತೆ. ಆ ಸೀತೆ ನೋಡಲು ಬಹಳ ಸುಂದರವಾಗಿದ್ದು ಆಕೆಯನ್ನು ಕರೆದುಕೊಂಡು ಬರಲೆಂದು ಹೋದ ರಾಮನ ತಮ್ಮ ಲಕ್ಷ್ಮಣ ಇವರ ಮೂಗು ಕಿವುಗಳನ್ನು ಕೊಯ್ದುಕೊಳ್ಳಿ. ಏನು? ನನ್ನ ತಂಗಿ ಕಿವಿಗಳನ್ನು ಕೊಯ್ದರೆ? ಜಾನಕಿಯನ್ನ ಜಯಿಸಿ ತರುವೆನ ಜಾನಕಿಯನ್ನ ತಂಡ ನಿಶ್ಚಯ ಬರೆದರು. ತಂಡ ನಿಶ್ಚಯ ಬರೆದು ಬರಲಿ ಬರಲಿ ತರು ತಿಡಿಬರಣದಳು, ಬರಲಿ ಬರಲಿ ತರು ತಿಡಿಬರಣದು ನಡುವೆ ಕ್ಷಣದಳು ಛರ.
ಗೆಲ್ಲಲೆನ್ನದರೆಯಲು ಅಲ್ಲಿ ನಾಳೆ ಕರುಣ ಗಂಧರ್ವ ಅವರೆಲ್ಲ ಗೆಲ್ಲಲೆನ್ನದರೆಯಲು ಓರಲ್ಲಿ ಹರಿ ಕರುಣ ಗಂಧರ್ವ ಬಿಡಿವೆ ನಾಂ ದುರುಳರ ಬಿಡಿವೆ ನಾಂ ದುರುಳರ ಬರಲಿ ಬರಲಿ ಕಡೆ ಸಿಡಿವೆರಡದು ಬಿಡಿವೆ ಬೆಳೆದು ಎಚ್ಚರ ಜಯಿಸುತ್ತರ್ವೆ ನಾವು ಚಾಣಕಿಯನ್ನ ಜಯಿಸುತ್ತರ್ವೆ ನಾವು ಚಾಣಕಿಯನ್ನ ದೊಡ್ಡ ಶ್ರೀಮರೆದರು ದೊಡ್ಡ ಶ್ರೀಮರೆದರು ಬರಲಿ ಬರಲಿ ಕಡೆ ಸಿಡಿವೆರಡದು ಬರಲಿ ಬರಲಿ ಕಡೆ ಸಿಡಿವೆರಡದು ಬಿಡಿವೆ ಬೆಳೆದು ಎಚ್ಚರ 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 ಕುಂಭಕರ್ಣ ನೋಡಿದಿ ಎಂತ ಅಪಮಾನ 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 ದಾನವ ಸೋದರಿಯಂ ಅಗ್ರಜ ಕುಂಭಕರ್ಣ ದಾನವ ಸೋದರಿಯಂ ಈ ರೀತಿ ಅಪಮಾನಗೊಳಿಸಿದರೆ ನರಮದಮರು ಸಹಿಸಲು ಅಪಮಾನವ ನಾಂ ಸಹಿಸಲು ಅಪಮಾನವ ಆ ದುರಾತ್ಮರಂ ಹಿಡಿದು ನರಕ ಕಟ್ಟುವೆ ಜವದೋ ಅಪಮಾನ ಅಪಮಾನ ಸಹಿಸಲಾರದ ಅಪಮಾನ ರಾಕ್ಷಸ ಕುಲ ಧೀಮಂತ ನೆನೆಸಿ ಕನಸು ಮನಸ್ಸಿನಲ್ಲಿ ನಮ್ಮ ಸ್ಮರಣೆ ಮಾಡದಿದ್ದವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ನಮ್ಮ ದಂಡ ಕಾರಣಕ್ಕೆ ಬಂದು ನಮ್ಮ ದೈತ ಸೋದರಿಯನ್ನು ಈ ರೀತಿ ಅಪಮಾನ ಮಾಡಿದರೆ ಆ ನರಮಾನವರು ಅಗ್ಗಜ ನಡೆ ಪರಿವಾರ ಸಮೇತ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ಶಾಂತಿ ಕುಂಭಕರ್ಣ ಶಾಂತಿ. ಸಹೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಹವಲ್ಲ. ಏ ಭೀಷಣ ತಂಗಿ ಶೂರ್ಪನಖ ಇತ್ತಬ ಅವರು ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೇನೆ? ನಿಜ ಹೇಳು. ನಾನು ನಂಬಲಾರೆ. ನೀನೇನು ಸ್ವೇಚ್ಛೆಯಾಗಿ ವರ್ತಿಸಿರುವೆ. ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ದಂಡಕಾರಣ್ಯದಲ್ಲಿ ಬಂದು ನಿಲ್ಲಿಸಿ ಆ ನರಹದಮರು ಇನ್ನೆಂತಹ ಬಲಶಾಲಿಗಳಾಗಿರಬಹುದು. ಅಣ್ಣ ಶೂರ್ಪನಖ ಆಮ ಹಾಕ್ಕೊಂಡು ಒದಿಸು ಬೇಡ ಅಣ್ಣ. ಅವ್ನು ಒಂತಿತ್ತೆ ಈತ ತಂದು ಅಗ್ನಮಕಣ. ಬಲೆ ಬಲೆ ಶೂರ್ಪನಖ, ನಿನ್ನ ನಾಸಿಕ ಹೋದರೂ ನಿನ್ನ ಬುದ್ಧಿ ಬಹಳ ಚುರುಕಾಗಿದೆ. ನೀನಿನ್ನು ಅಂತಪುರಕ್ಕೆ ಹೋಗಿ ಔಷಧೋಪಚಾರ ಮಾಡಿಸಿಕೋ. ನಡೆ ಎಲ್ಲ ಅಕ್ರಮಕರಾಸುರರೇ. ಮಹಾಪ್ರಭು ಮಾವನಾದ ಮಾರೀಚನನ್ನು ಬರಮಾಡಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಮಾವ, ನಮ್ಮ ದಂಡಕಾರಣ್ಯದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಈ ಮೂವರು ಸೇರಿ ನನ್ನ ತಂಗಿಯ ಕಿವಿ ಮೂಗುಗಳನ್ನು ಕತ್ತರಿಸಿ ನಮಗೆ ಅಪಮಾನ ಮಾಡಿದ್ದಾರೆ. ನೀನು ಬಹುಶಕ್ತನು, ಅದೇ ಸರಿಯಾಗಿ ಹೇಳು. ರಾವಣೇಶ್ವರ, ದಾನವರ ಸಂಹಾರಕ್ಕಾಗಿ ಮಾನವರಾಗಿ ಸಂಚರಿಸಿ ಬಂದಿದ್ದಾರೆ. ಅಸತ್ಯವನ್ನು ನುಡಿಯುತ್ತಿರುವೆ. ನಾನು ಹೇಳುತ್ತಿರುವುದು ಸತ್ಯ. ನಾನು ಹೇಳುತ್ತೇನೆ ಅಸತ್ಯ. ನಿತ್ಯವಾದಿ ರಾವಣನ ಸಮಕ್ಷಮದಲ್ಲಿ ಅಪಸಾರವನ್ನು ನುಡಿಯಲು ಎಲ್ಲಿಂದ ಕಲಿತೆ? ವಿಭೀಷಣ, ಇವನ ಕಂಕಳದಿರುವ ತಾಳೆಗರಿನ ಕಿತ್ತು ಸಮುದ್ರದಲ್ಲಿ ಬಿಸಾಡು. ರಾವಣೇಶ್ವರ, ಶಾಂತನಾಗು, ಶಾಂತನಾಗು. ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವನೆಂದರೆ ಮಾವನಾದ ಮಾರೀಚನೊಬ್ಬನೇ. ಈ ಗುರುನಿಂದನೇ ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ.
ಎಲ್ಲೋ ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯಧೋತನು. ನನ್ನ ಉಪ್ಪುಂಡು ಬೆಳೆದಿರುವೆ. ನೀನು ನನಗೆ ಒಂದು ಸಹಾಯ ಮಾಡಲೇಬೇಕು ಮಾವ. ನನ್ನಿಂದಾಗಬೇಕಾದ ಸಹಾಯವೇನು? ಮಾವ, ನನಗೆ ಸಹಾಯ ಮಾಡದೆ ಹೋದರೆ ನಿನ್ನನ್ನು ಕತ್ತರಿಸಿ ಆ ಸಮುದ್ರದಲ್ಲಿ ಬಿಸಾಡಿ ಬಿಡುವೆನು. ಆ ಸೀತೆ ಬಹು ಸೌಂದರ್ಯವತಿ, ಆಕೆಯನ್ನು ಒತ್ತು ತರಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು ಮಾವ, ಬೇಕು. ಛೇ, ಈ ಮೂರ್ಖನ ಕೈಯಲ್ಲಿ ಸಾಯುವುದಕ್ಕಿಂತ ಸತ್ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನ ಪಡೆಯುವುದೇ ಲೇಸು. ರಾವಣೇಶ್ವರ, ನಾನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರನ್ನ ಬಹುದೂರ ಕರೆದುಕೊಂಡು ಹೋಗುವೆನು. ತದನಂತರ ನಿನ್ನ ಮನಬಂದಂತೆ ಮಾಡಿಕೊ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ಈಗ ನನ್ನ ಕಾರ್ಯ ಸಾಧನೆಯಾದಂತೆ ಸರಿ. ಪ್ರಭು, ದಂಡಕಾರಣ್ಯದ ಪ್ರಯಾಣಕ್ಕೆ ಬೇಕಾಗುವ ಸಲಕರಣೆಗಳನ್ನು ಸಿದ್ಧಪಡಿಸಿ ಪರಿವಾರವೆಲ್ಲವನ್ನು ಎಚ್ಚರಿಸಿ ಬರಲೇ. ಬೇಡ ಪ್ರಸ್ತ, ನೀನು ನನ್ನ ಸಂಗಡ ನೀನೊಬ್ಬನೇ ಬಂದರೆ ಸಾಕು. ಮಾರ್ಗ ಮಧ್ಯದಲ್ಲೇ ವಿಚಾರ ತಿಳಿಸಿ, ನಿನ್ನನ್ನು ಮಾರ್ಗ ಮಧ್ಯದಲ್ಲೇ ವಿಚಾರ ತಿಳಿಸಿ ಕಳಿಸುವೆನು. ತಮ್ಮ ಆಜ್ಞೆಯಂತೆ ನಡೆದುಕೊಳ್ಳುವೆನು ಪ್ರಭು. ನಡೆಯುವ ಎಲ್ಲ ಸೀತಾಪಹರಣ.